Hi, hello, namaste. Welcome to our YouTube channel, Mr. and Mrs. Kshatriya Vlogs. ಸೊ ಇವತ್ತಿನ ವ್ಲಾಗ್ ಒಳಗ ನಾವು ನಿಮ್ಗೆ ಏನ್ ಹೇಳಕ್ ಬಂದೀವಿ ಅಂತಂದ್ರ ಈಗೀಗ ವಿಯೆಟ್ನಾಮಿಗೆ ಟ್ರಿಪ್ಪಿಗೆ ಅಂತ ಹೇಳಿ ಸಿಕ್ಕಾಪಟ್ಟೆ ಜನ ಬರತ್ತಾರ. ಸೊ ಆಲ್ಮೋಸ್ಟ್ ನಮಗೆಲ್ಲರೂ ನೀವು ಅಲ್ಲಿ ಇರ್ತೀರಿ. ಸೊ ಅಲ್ಲಿದೆಲ್ಲ ಹೆಂಗ್ ಬರಬೇಕು ಏನು ಅಂತ ಹೇಳಿ ನನ್ನ ಫ್ರೆಂಡ್ಸ್ ಆಗ್ಲಿ ಇವ್ರ ಫ್ರೆಂಡ್ಸ್ ಆಗ್ಲಿ ನಮ್ಗೆ ಭಾಳ ಕ್ವಶನ್ಸ್ ಕೇಳತ್ತಾರ. ಸೊ ಹೆಂಗ್ ಬರಬೇಕು, ಯಾವ್ದು ಫ್ಲೈಟ್ ಚಲೋ, ಫ್ಲೈಟ್ ಇಂದ ಹಿಡಿದು ನೀವು ಯಾವ್ಯಾವ ಪ್ಲೇಸಿಗೆ ಹೋಗ್ಬಹುದು, ಬಜೆಟ್ ಫ್ರೆಂಡ್ಲಿ ಆಗಿ ಹೆಂಗ್ ಟ್ರಿಪ್ ಮಾಡ್ಬೋದು ಅನ್ನೋದನ್ನ ನಾವು ನಿಮಗೆ ಇವತ್ತ ಹೇಳಕ್ ಬಂದೀವಿ ವಿಡಿಯೋ ಒಳಗ. ಓಕೆ, ಇವಾಗ ಫ್ಲೈಟ್ ಬಗ್ಗೆ ಹೇಳ್ತೇವೆ. ಈ ಫ್ಲೈಟ್ ಬಗ್ಗೆ ಏನಂತಂದ್ರೆ ಬೆಂಗಳೂರು ಟು ಹೊನೈ, ಅಲ್ಲಿಂದ 11,000 ರೂಪಾಯಿಂದ ಸ್ಟಾರ್ಟ್ ಆಕೈತಿ. ಸೊ ಅದು ಡೈರೆಕ್ಟ್ ಫ್ಲೈಟ್ ಇಲ್ಲ, ಅಲ್ಲಿ ಸ್ವಲ್ಪ ಲೇವರ್ ಆಗ್ಬೇಕು. ಕೋಲ್ಕತ್ತಾದಾಗೋ ಅಥವಾ ಎಲ್ಲೇ ಕೋಲ್ಕತ್ತಾದಾಗ ಲೇವರ್ ಆಗ್ಬೇಕು. ಅಲ್ಲಿಂದ ಆದ್ಮೇಲೆ ನೀವು ಹೊನೈಗೆ ಬರ್ತೀರಿ. ಹೊನೈ ಯಾಕೆ ಹೇಳ್ತೀವಿ ಅಂತಂದ್ರೆ ಅಲ್ಲಿ ಆಜು ಬಾಜು ನೋಡುವಂತ ಪ್ಲೇಸ್ ಸಿಕ್ಕಾಪಟ್ಟೆ ಅದಾವ. ಸೊ ನೀವು ಅಲ್ಲಿ ಚೆಕ್ ಮಾಡ್ಕೋಬಹುದು ನಿಯರ್ ಬೈ ಹೊನೈ ವಿಸಿಟಿಂಗ್ ಪ್ಲೇಸ್ ಅಂತಂದ್ರೆ. ಯಾಕಂದ್ರೆ ನಾನು ಇಲ್ಲಿ ಸರ್ವೆ ಮಾಡೋ ಪ್ರಕಾರ ಹೊನೈ ಕಡೆ ಸಿಕ್ಕಾಪಟ್ಟೆ ಮಸ್ತ್ ಪ್ಲೇಸ್ ಐತಿ. ಅದಾಗಿ ಕೆಳಗೆ ಬರ್ತಾ ದನಾಂಗ್. ಸೊ ಅದು ಸೆಂಟರ್ ಆಫ್ ದ ವಿಯೆಟ್ನಾಂ. ಸೊ ಅಲ್ಲಿ ಬೀಚ್ ಮಾತ್ರ ಮಸ್ತ್ ಬೀಚ್ ಅದಾವ. ಮತ್ತು ಅಲ್ಲೂ ಟೂರಿಸ್ಟ್ ಅಟ್ರಾಕ್ಷನ್ ಮಸ್ತ್ ಐತಿ, ಅದನ್ನು ನೀವು ಚೆಕ್ ಮಾಡ್ಕೋಬಹುದು. ಸೊ ಅದ್ರ ಕೆಳಗೆ ಬರ್ತಾ ನಾಚಾಂಗ್ ಮತ್ತೆ ದಲಾತ್. ನಾಚಾಂಗ್ದಾಗೂ ಸ್ವಲ್ಪ ಬೀಚಸ್ ಅದಾವ. ದನಾಂಗ್ ಅಷ್ಟು ದೊಡ್ಡದಿಲ್ಲ, ಆದ್ರೂ ಚಲೋ ಐತಿ. ನಾಚಾಂಗ್ದಾಗ ಚಲೋ ಐತಿ. ಈ ದಲಾತ್ ಏನಂದೆಯಲ್ಲ, ಈ ದಲಾತ್ ಒಳಗ ಒಂದರ ವ್ಯೂ ಅದಾವ. ಹೇಳ್ತೇನಲ್ಲಿ ಬೆಟ್ಟ ಮತ್ತೆ ಅಲ್ಲಿ ಕಾಡುಗಳು ಏನೋ ಒಂಥರ. ನೀವು ಚೆಕ್ ಮಾಡಿ ನೋಡ್ರಿ ದಲಾತ್ ಒಳಗದ. ಅಲ್ಲಿ ಪ್ರೈಸು ಬಹಳ ಕಮ್ಮಿ. ಸೊ ಅದಾಗಿ ಕೆಳಗೆ ಬರ್ತಾ ಹೋಚಿಮಿನ್ ಸಿಟಿ. ಸೊ ಹೋಚಿಮಿನ್ ಸಿಟಿ ಒಳಗ ಬಹಳ ಅಷ್ಟೇನ್ ಇಲ್ಲ, ಓಕೆನಾ. ಕಂಪೇರ್ ಟು ಇವು ಮೂರ್ ಏನ್ ಹೇಳಿವಲ್ಲ ನಾವು, ಹೊನೈ, ದನಾಂಗ್, ನಾಚಾಂಗ್, ದಲಾತ್ ಕಡೆ ಇವೆಲ್ಲ ಏನದಾವಲ್ಲ ನೋಡುವಂತ ಪ್ಲೇಸ್ ಸಿಕ್ಕಾಪಟ್ಟೆ ಮಸ್ತ್ ಐತಿ. ಹೋಚಿಮಿನ್ ಸಿಟಿ ಕಡೆ ಅಷ್ಟಕ್ಕೊಂದಿಲ್ಲ. ಎಲ್ಲರೂ ಆಲ್ಮೋಸ್ಟ್ ಏನ್ ಮಾಡ್ತಾರೆ ಅಂತಂದ್ರೆ ಹೊನೈಯಿಂದ ಬಂದು ಹಿಂಗ್ ಬರ್ತಾರೆ ಕೆಳಗೆ, ಹೋಚಿಮಿನ್ ಸಿಟಿಗೆ ಬಂದು ಬ್ಯಾಕ್ ಟು ಇಂಡಿಯಾ ಹಿಂಗ್ ಆಗ್ತಾರೆ. ಸೊ ಇಲ್ಲಿ ಒನ್ ಡೇ ಅಷ್ಟೇ ಇಲ್ಲಿ ಸ್ವಲ್ಪ ವಾಕಿಂಗ್ ಸ್ಟ್ರೀಟ್ ಆಗಲಿ ಮತ್ತೆ ಇಲ್ಲಿ ಮ್ಯೂಸಿಯಂ ಆಗಲಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಈ ಕಡೆ ಹೋಚಿಮಿನ್ ಸಿಟಿ ಬಂದ್ಮೇಲೆ ಈ ಸೈಡ್ ಎಲ್ಲಾರು ಕುಚಿ ಟನಲ್ಸ್, ಕಂಥೋ ಅಲ್ಲ ಇಲ್ಲೆಲ್ಲ ಹೋಗ್ತಾರೆ. ಇವು ಟೂರಿಸ್ಟ್ ಅಟ್ರಾಕ್ಷನ್ಸ್. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಆ ಕಡೆ ಸೈಡ್ ಏನೈತಲ್ಲ ದನಾಂಗ್ ಎಲ್ಲ ಏನಾಗ್ತೈತಿ ಅದೆಲ್ಲ ನಾರ್ತ್ ಆಫ್ ವಿಯೆಟ್ನಾಂ ಆಗ್ತೈತಿ. ಈ ಕಡೆ ಇದು ಬಂದ ದನಾಂಗ್ ಸೆಂಟ್ರಲ್ ಪ್ಲೇಸ್, ಹೊನಾಯ್ ನಾರ್ತ್ ಸೈಡ್ ಆಗ್ತೈತಿ. ಇದು ಹೋಚಿಮಿನ್ ಸೌತ್ ವಿಯೆಟ್ನಾಂ ಅಲ್ಲ, ಸೌತ್ ಆಫ್ ದ ವಿಯೆಟ್ನಾಂ. ಆಮೇಲೆ ಇಲ್ಲೇ ನಾಚಾಂಗ್ ಆತ ಮತ್ತೆ ಇಲ್ಲಿ ವುಂಗ್ಟಾವ್ ಅಂತಾನು ಬರ್ತೈತಿ. ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಏನಾದ್ರು ಇಲ್ಲಿ ಗೌರ್ಮೆಂಟ್ ಹಾಲಿಡೇ ಇತ್ತಂದ್ರೆ ಹೋಚಿಮಿನ್ ಸಿಟಿದವ್ರು ಆಲ್ಮೋಸ್ಟ್ ಹೋಗೋದು ವುಂಗ್ಟಾವ್ ಬೀಚಿಗೆ ಫಿಕ್ಸ್. ಅದು ಮಾತ್ರ ನಮ್ಮ ಇಲ್ಲೇ ಕಲೀಗ್ಸ್ಗಳೆಲ್ಲ ನಮ್ಮ ಇಂಡಿಯನ್ಸ್ ಹುಡುಗರುಗಳೆಲ್ಲ ಹೋಗೋದು ವುಂಗ್ಟಾವ್ ಫಿಕ್ಸ್. ಅದ ಸೇಮ್ ಲೈಕ್ ಗೋವಾ, ಧಾರವಾಡದಿಂದ ಗೋವಾಗ್ ನಮ್ಗೆ ಹೆಂಗಾಗ್ತೈತಿ ಹಂಗ ಸೇಮ್ ಅಷ್ಟ ಆಕೈತಿ. ಮತ್ ಇನ್ನೊಂದೇನಪ್ಪಾ ಅಂದ್ರ ಈ ಕಡೆ ಸೈಡ್ ನಮ್ಗ ಎಕ್ಸ್ಪೆನ್ಸಿಸ್ ಜಾಸ್ತಿ ಆಗ್ತೈತಿ. ಸೊ ಈ ಕಡೆ ನಾವು ರೂಮ್ಸ್ ಆಗಿರ್ಬೋದು ಎಲ್ಲ ಆಗಿರ್ಬೋದು ಸ್ವಲ್ಪ ಎಕ್ಸ್ಪೆನ್ಸಿವ್ ಹೆಚ್ಚಿಗೆ ಆಗ್ತೈತಿ. ಬಟ್ ಆ ಸೈಡ್ ದಲಾತ್ ದನಾಂಗ್ ಎಲ್ಲ ಏನೈತಿ ಅದು ಯೂಶಲಿ ಕಂಪ್ಯಾರಿಟಿವ್ಲಿ ಚೀಪರ್. ರೂಮ್ಸ್ ಆಗಿರ್ಬೋದು ನಮ್ಗೆ ಮಸ್ತ್ ಕ್ಯಾಂಪಿಂಗ್ ಪ್ಲೇಸಸ್, ವ್ಯೂಸ್ ಎಲ್ಲ ವಿತ್ ದ ಚೀಪರ್ ಪ್ರೈಸ್. ಇಲ್ಲಿ ದಲಾತ್ ದನಾಂಗ್ ಪ್ಲೇಸಸ್ ಏನದಾವಲ್ಲ ಅವು ನಾವೇನ್ ಹೇಳಿದ್ವಿ ಅವಷ್ಟ ಪ್ಲೇಸಸ್ ಅಂತ ಹೇಳಲ್ಲ, ಅದ್ರ ಕಾಜು ಬಾಜುನ ಇನ್ನು ಮಸ್ತ್ ಪ್ಲೇಸಸ್ ಅದಾವ. ಸೊ ನಾವು ನಿಮ್ಗೆ ಹನಾಯ್ ಟು ಹೋಚಿಮಿನ್ ಸಿಟಿ ತನಕನು ಮ್ಯಾಪ್ ಹಾಕ್ತೀವಿ. ಅಲ್ಲಿಂದ ಒಂದ್ ಲೈನ್ ಇಂದ ಫುಲ್ ಟೂರಿಸ್ಟ್ ಅಟ್ರಾಕ್ಷನ್ ಪ್ಲೇಸಸ್ ಸಿಗ್ತಾವ. ಸೊ ನೀವು ಆ ಮ್ಯಾಪ್ ನೋಡ್ಕೊಂಡ ಗೂಗಲ್ ಚೆಕ್ ಮಾಡ್ಕೋರಿ, ಮಸ್ತ್ ಪ್ಲೇಸಸ್ ಅದಾವ. ಸೊ ನೀವು ನೋಡ್ಬೋದಲ್ಲೇ. ಸೊ ನೀವು ಬರಕ್ ಪ್ಲಾನ್ ಮಾಡ್ಕೋರಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ವೀಸಾ ಬಗ್ಗೆ. ವೀಸಾ ಒಂದಿಷ್ಟು ಕಂಟ್ರೀಸಿಗೆ ವೀಸಾ ಫ್ರೀ ಮಾಡ್ಯಾರ, ಬಟ್ ವಿಯೆಟ್ನಾಮಿಗೆ ವೀಸಾ ಫ್ರೀ ಇಲ್ಲ, ನೀವು ಪೇ ಮಾಡಿ ಬರಬೇಕು. ಸೊ ಒಂದು ಈ ವೀಸಾ ಐತಿ, ಈ ವೀಸಾ ಮೇಲೂ ನೀವು ಮಾಡ್ಕೊಂಡ್ ಬರ್ಬೋದು. ಇಲ್ಲ ಅಂತಂದ್ರೆ ವೀಸಾ ಆನ್ ಅರೈವಲ್ ಐತಿ. ಸೊ ಇಲ್ಲಿ ಬಂದ್ಮೇಲೂ ನಿಮಗೆ ವೀಸಾ ಸಿಗ್ತೈತಿ. ಆ್ಯಂಡ್ ನೀವು ಬಂದ ತಕ್ಷಣ ಏರ್ಪೋರ್ಟ್ದಾಗ ನಿಮಗೆ ಸಿಮ್ಗಳು ಸಿಗ್ತೈತಿ, ಓಕೆನಾ. ಸೊ ಫಸ್ಟ್ ಸಿಮ್ ತಗೊಂಡ್ಬಿಡ್ರಿ. ಯಾಕಂತಂದ್ರೆ ಮತ್ತೆ ಇನ್ನೊಂದು ಬೆಸ್ಟ್ ಸಿಮ್ ಅಂತಂದ್ರೆ ವೇಟೆಲ್ ಸಿಮ್.
ಅದ್ರ ನೆಟ್ವರ್ಕಿಂಗ್ಸ್ ಚಲೋ ಐತಿ. ಸೊ ಏರ್ಟೆಲ್ ಸಿಮ್ ತಗೋರಿ. ಸಿಮ್ ಯಾಕೆ ನೀವು ತಗೋಬೇಕಂತಂದ್ರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಇಂಗ್ಲಿಷ್ ಬರಂಗಿಲ್ಲ. ಸೊ ನಿಮಗೆ ಎಲ್ಲ ಕಡೆ ಸಮ್ಟೈಮ್ಸ್ ವೈಫೈ ಸಿಗುತ್ತೆ ಕಷ್ಟ, ಯಾಕಂದ್ರೆ ನಿಮಗೆ ಕಮ್ಯುನಿಕೇಶನ್ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಸೊ ಗೂಗಲ್ ಟ್ರಾನ್ಸ್ಲೇಟ್ ಮಸ್ಟ್ ಆ್ಯಂಡ್ ಶುಡ್ ಬೇಕೇ ಬೇಕು. ಸೊ ಫಸ್ಟ್ ಸಿಮ್ ತಗೋರಿ. ಸೊ ನಿಮ್ಮ ಕಮ್ಯುನಿಕೇಶನ್ಗೆ ಈಸಿ ಆಗ್ತೈತಿ. ಸೊ ಈಕಿ ಹೇಳ್ದಂಗ ನೀವು ಸಿಮ್ ತಗೋತಿಲ್ಲ, ಸಿಮ್ ತಗೊಳಕ್ಕಿಂತ ಮುಂಚೆ ನೀವು ಒಳಗನ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಸೊ ಒಂದು ಸ್ವಲ್ಪ ಮಟ್ಟಿಗೆ ಒಂದು 20-25% ಮಟ್ಟಿಗೆ ಒಂದು ಸ್ವಲ್ಪ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ ಅಲ್ಲಿ. ಯಾಕಂದ್ರೆ ಹೊರಗಡೆ ನೀವು ಬಂದಾಗ ಸ್ವಲ್ಪ ನಿಮಗೆ ಟ್ಯಾಕ್ಸಿ ಕೊಡೋದಾಗ್ಲಿ ಅದಕ್ಕೇನೋ ಕೊಡೋದಾಗ್ಲಿ ಸೊ ನಿಮ್ಗೆ ಸ್ವಲ್ಪ ಬೇಕಾಗ್ತೈತಿ. ಮತ್ತು ಅಲ್ಲಿ ಹೋಟೆಲ್ ಗೀಟಲ್ಲಿ ಡೆಪಾಸಿಟ್ ಪೇ ಮಾಡೋದಾಗ್ಲಿ ನಿಮ್ಗೆ ಬೇಕಾಗ್ತೈತಿ. ಯಾಕೆ ನಿಮಗಲ್ಲೇ ಸ್ವಲ್ಪ ಮಾಡ್ಕೊಳ್ರಿ ಅಂತ ಹೇಳ್ತೇನೆ ಅಂತಂದ್ರೆ, ನೀವು ಇಲ್ಲೇ ಬಂದ ಕೂಡಲೇ ರೂಮ್ನಾಗೆಲ್ಲ ಫ್ರೆಶ್ ಅಪ್ ಎಲ್ಲ ಆದ್ಮೇಲೆ ಸ್ವಲ್ಪ ಹೊರಗಡೆ ಹೋಗ್ರಿ. ಹೊರಗಡೆ ಹೋದ್ಮೇಲೆ ಗೋಲ್ಡ್ ಶಾಪ್ ಒಳಗೆ ನಿಮ್ಗೆ ಭಾಳ ಚೀಪಾಗಿ ಕೊಡ್ತಾರೆ. ಇಲ್ಲೇ ಕಮಿಷನ್ ಭಾಳ ತೊಗೊತಾರೆ ಏರ್ಪೋರ್ಟ್ ಒಳಗೆ. ನೀವು ಗೋಲ್ಡ್ ಶಾಪಿಗೆ ಹೋದ್ರಿ ಅಂತಂದ್ರೆ ನಿಮ್ಗೆ ಭಾಳ ಕಮ್ಮಿ ತೊಗೋತಾರೆ ನಿಮ್ಮ ಕಮಿಷನ್. ಆಮೇಲೆ ಇನ್ನೊಂದು ಏನಂತಂದ್ರೆ ಗ್ರ್ಯಾಬ್ ಅಂತ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಡ್ರಿ. ಅದು ಭಾಳ ಈಸಿ. ನಿಮ್ಗೆ ಎಲ್ಲೇ ಹೋಗ್ಬೇಕಂದ್ರೂ ನಿಮ್ಗೆ ಅದು ಭಾಳ ಜಲ್ದಿ ಪಿಕಪ್ ಮಾಡ್ತೈತಿ. ಸೊ ಇಂಥ ಆ್ಯಪ್ ಸಿಕ್ಕಾಪಟ್ಟೆ ಅದಾವ. ಸೊ ನಮಗದು ಗೊತ್ತಿರೋಂಥ ಆ್ಯಪ್ ಸಿಕ್ಕಾಪಟ್ಟೆ ಅದಾವ. ಸೊ ನಮಗದು ಸ್ವಲ್ಪ ಒಂದೊಂದ್ಸಲ ಕಾಂಪ್ಲಿಕೇಟೆಡ್ ಅನಿಸ್ತೈತಿ. ಸೊ ನಿಮಗೆ ಕಾಂಪ್ಲಿಕೇಟೆಡ್ ಇಲ್ಲಿ ಆ್ಯಪ್ ಬ್ಯಾಡ್ ಅಂತಂದ್ರೆ ಗ್ರ್ಯಾಬ್ ನಿಮಗೆ ಬೆಸ್ಟ್ ಆಪ್ಷನ್. ಸೊ ಇನ್ನೊಂದೇನಪ್ಪ ಅಂದ್ರೆ ಗೋಲ್ಡ್ ಶಾಪ್ನಾಗೆಲ್ಲ ನೀವೇನು ಎಕ್ಸ್ಚೇಂಜ್ ಮಾಡ್ತೀರ ನಿಮ್ಮ ಕಡೆ ಡಾಲರ್ಸ್ ಇದ್ರೆ ಅಷ್ಟೇ ನಡೆಯುತ್ತೆ. ಸೊ ಡಾಲರ್ಸ್ ಅಷ್ಟೇ ನೀವು ಎಕ್ಸ್ಚೇಂಜ್ ಮಾಡ್ಕೋಬಹುದು. ಸೊ ಇದೆಲ್ಲ ಆಗ್ತೈತಿ. ಇದೆಲ್ಲ ಆದ್ಮೇಲೆ ಚುರುಗುಡ್ತೈತೆ ರಾಗಿ ಮುದ್ದೆ. ಅದು ರಾಗಿ ಮುದ್ದೆ ಇಲ್ಲ ಇಲ್ಲಿ, ನಾರ್ಮಲ್ ಊಟ ಸಿಗ್ತೈತಿ ಇಲ್ಲಿ. ವಿಯೆಟ್ನಾಮ್ ಫುಡ್ ಇಂಡಿಯನ್ ರೆಸ್ಟೋರೆಂಟ್ ಅದಾವ. ಸೊ ಇಲ್ಲೇ ಊಟದಾಗ ಹೋಗ್ಬೇಕಂತಂದ್ರೆ ಭಾಳ ಅದಾವ. ಆದ್ರೆ ಏನಪ್ಪ ಅಂತಂದ್ರೆ ಇಲ್ಲೇ ಮೇನ್ಲಿ ಪ್ರಿಫರ್ ಮಾಡೋದು ಪೋರ್ಕ್ ಬೀಫ್. ಓಕೆನಾ, ನಮಗದು ಆಗಂಗಿಲ್ಲ. ಪೋರ್ಕ್ ಬೀಫ್ ಪ್ರಿಫರ್ ಮಾಡ್ತಾರೆ. ನೀವೆಲ್ಲೇ ಎಲ್ಲರೂ ಹೋಗಿ ನೀವು ಓಕೆ ಇಲ್ಲಿ ನಿಮ್ಗೆ ಪೋರ್ಕ್ ಹಾಕಿ ಮಾಡಕ್ಕೆ ಹೋಗ್ಬೇಡ, ಬೀಫ್ ಹಾಕಿ ಮಾಡಕ್ಕೆ ಹೋಗ್ಬೇಡ ಅಂದ್ರೆ ಸ್ವಲ್ಪ ಸ್ಟಾಪ್ ಅದ್ರೊಳಗೆ ಆ್ಯಡೆಡ್ ಇರ್ತೈತಿ. ಸೊ ನೀವು ಬೆಟರ್ ವಿಯೆಟ್ನಾಮ್ ವೆಜಿಟೇರಿಯನ್ ರೆಸ್ಟೋರೆಂಟಿಗೆ ಹೋದ್ರಿ ಅಂತಂದ್ರೆ ನಿಮ್ಗೆ ಕಂಪ್ಲೀಟ್ ವೆಜಿಟೇರಿಯನ್ ಸಿಗ್ತೈತಿ. ಅದು ನೋಡಕ್ಕೂ ಒಂಥರ ನಿಮ್ಗೆ ಹೆಂಗೂ ಕಾಣಿಸ್ತೈತಿ, ಅದರ ಅವು ಅಲ್ಲ. ಅದನ್ನ ಇಮಿಡಿಯೇಟ್ ಒಂಥರ ಇಮಿಡಿಯೇಟ್ ಮಾಡಿ ಅದನ್ನ ಕುಕ್ ಮಾಡಿರ್ತಾರೆ. ಓಕೆನಾ. ಸೊ ಅದ್ರ ಹೆಸರು ಬಂದ್ಬಿಟ್ಟು ಅನ್ಚಾಯ್ ಅಂತಂದು ಹೇಳ್ತಾರೆ ಇಲ್ಲಿ, ಅನ್ಚಾಯ್ ಅಂತಂದ್ರೆ. ಆಮೇಲೆ ನಿಮ್ಗೆ ಅದನ್ನು ನಿಮ್ಗೆ ಇಷ್ಟ ಆಗಿಲ್ಲ ಅಂತಂದ್ರೆ ಇಂಡಿಯನ್ಸ್ ರೆಸ್ಟೋರೆಂಟ್ಗಳು ಇರ್ತಾವ, ನೀವು ಅಲ್ಲೂ ಊಟ ಮಾಡ್ಕೋಬೋದು. ನಾನು ನಿಮ್ಗೆ ಯಾಕೆ ವಿಯೆಟ್ನಾಮ್ ರೆಸ್ಟೋರೆಂಟ್ ಅನ್ನು ಹೇಳ್ತೇನೆ ಅಂತಂದ್ರೆ, ನಿಮ್ಗೆ 15 VND ಅಂದ್ರೆ ಕಂಪೇರ್ ಟು ಇಂಡಿಯನ್ ರುಪೀಸ್ ಒಳಗೆ ಒಂದು 45 ರೂಪಾಯಿದಾಗ ನಿಮಗೆ ಹೊಟ್ಟೆ ತುಂಬಿಡ್ತೈತಿ. ಓಕೆನಾ. ನೀವು ಇಂಡಿಯನ್ ರೆಸ್ಟೋರೆಂಟ್ಗೆ ಹೋದಿರಂತಂದ್ರೆ ನಿಮಗೆ ಏನಿಲ್ಲ ಅಂತಂದ್ರೂ ಒಂದು 1,000 ರೂಪಾಯಿಂದ 1,500 ರೂಪಾಯಿ ಮಟ್ಟ ನೀವು ಬಡಿಬೇಕಾಗ್ತೈತಿ. ಸೊ ಅದಕ್ಕೆ ನಾನು ನಿಮಗೆ ಹೇಳತ್ತೀವಿ, ನೀವು ಫುಲ್ ಇವೆಲ್ಲ ವಿಡಿಯೋ ಬೇಕಂತಂದ್ರೆ ಡಿಸ್ಕ್ರಿಪ್ಷನ್ದಾಗ ನಿಮಗಲ್ಲೇ ನಮ್ದು ವಿಡಿಯೋ ಹಾಕಿರ್ತೀವಿ. ಆಲ್ರೆಡಿ ನಾವು ಇದ್ರ ಬಗ್ಗೆ ವಿಡಿಯೋ ಮಾಡೇವಿ, ನೋಡ್ರಿ. ಸೊ ಇದೆಲ್ಲ ಬೇಸಿಕ್ ಇನ್ಫಾರ್ಮೇಶನ್. ನೀವು ಇಲ್ಲೇ ವಿಯೆಟ್ನಾಮಿಗೆ ಟ್ರಾವೆಲ್ ಮಾಡ್ಬೇಕಂತಂದ್ರೆ ಸೊ ನಿಮ್ಗೆ ಇದ್ರ ಮೇಲೂ ನಿಮ್ಗೆ ಏನಾದ್ರು ಗೊತ್ತಾಗಿಲ್ಲ ಅಂತಂದ್ರೆ ನಮ್ಮ ಬಯೋ ಒಳಗೆ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿರ್ತೀವಿ. ಸೊ ನೀವು ಅಲ್ಲಿ ಬಂದು ನಿಮ್ಗೆ ಏನಾದ್ರು ಕ್ವೆಶನ್ಸ್ ಇತ್ತಂದ್ರೆ ನಮ್ಗೆ ಕೇಳ್ಬೋದೆ, ನಾವು ನಿಮ್ಗೆ ಆನ್ಸರ್ ಮಾಡ್ತೀವಿ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡ್ಕೊಳ್ರಿ, ಆಮೇಲೆ ಕಮೆಂಟ್ ಮಾಡ್ರಿ, ಲೈಕ್ ಮಾಡ್ರಿ. ಹೌದು. ಆಮೇಲೆ ಇನ್ನೊಂದೇನಂತಂದ್ರೆ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡ್ರಿ. ನಮ್ಮ ವಿಡಿಯೋಸ್ ನಿಮಗೆ ಬರ್ತಿರ್ತಾವ. ಥ್ಯಾಂಕ್ ಯು. ನಮಸ್ತೆ.